ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಬೆಳಗ್ಗೆ ಎದ್ದು ಕೆಲಸ ಮುಗಿಸ್ಕೊಂಡು ನಾವು ಹೊರಟಿದ್ದೆ. ಒಂದು ಸ್ಮಾಲ್ ಟ್ರಿಪ್ ಥರ ನಾವು ಹೋಗಿದ್ದೆ. ಫಸ್ಟು ದೇವನಹಳ್ಳಿಯಲ್ಲಿರುವ ಸಾಯಿಬಾಬಾ ಟೆಂಪಲ್ಗೆ. ನಾನು ಇವತ್ತಿಗೂ ಈ ಟೆಂಪಲ್ಗೆ ನಾನು ಒಂದೇ ಸಾರಿನೂ ವಿಸಿಟ್ ಮಾಡಿಲ್ಲ. ನಾನು ಹೋಗ್ತಿರೋ ಟೆಂಪಲ್ಸ್ ಎಲ್ಲನೂ ಒಂದು ಸಾರಿನೂ ವಿಸಿಟ್ ಮಾಡ್ತಿರೋ ಅಂಥ ಟೆಂಪಲ್ಗೆ ನಾನು ಹೋಗ್ತಿರೋದು. ಬನ್ನಿ ಯಾವ್ದು ಅಂತ ತೋರಿಸ್ತೀನಿ. ಒಂದು ಮಾತ್ರ ನಾನು ಆ್ಯಸ್ ಯೂಶ್ವಲ್ ಆಗಿ ಹೋಗುವಂಥ ಟೆಂಪಲ್ಲೇ. ಬಟ್ ಇನ್ನು ಮಿಕ್ಕಿದ್ದ 3 ನಾನು ಯಾವತ್ತೂ ಹೋಗೇ ಇಲ್ಲ. ಆ ಟೆಂಪಲ್ಗೆ ಇವತ್ತು ಹೋಗ್ತಿದ್ದೀನಿ. ಬನ್ನಿ ಗಾಯ್ಸ್, ಹೋಗೋಣ. ಸೊ ಫಸ್ಟ್ ಆ ದೇವಸ್ಥಾನ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು, ಸಾಯಿಬಾಬಾ ಟೆಂಪಲ್ ಮುಗಿಸ್ಕೊಂಡು ನಾ ಹೊರಟಿದ್ದೆ ನಂದಿ ಟೆಂಪಲ್ಗೆ. ಅದು ಇರೋದು ಚಿಕ್ಕಬಳ್ಳಾಪುರ ನಂದಿ ಕ್ರಾಸಲ್ಲಿರೋದು. ನಾನು ಒಂದು ಸರಿಗೂ ನಾನು 5 ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲೇ ಓದ್ತಿದ್ದೀನಿ. ಇವತ್ತಿಗೂ ನಾನು ನಂದಿ ಟೆಂಪಲ್ ಹೆಂಗಿದೆ ಅಂತ ನೋಡೇ ಇಲ್ಲ. ಟು ಬಿ ಆನೆಸ್ಟಾಗಿ ಹೇಳ್ತೀನಿ, ನಾನು ಇವಾಗವರೆಗೂ ಹೋಗೇ ಇಲ್ಲ. ಸೊ ಇವತ್ತು ನಾನು ನಮ್ಮ ಫ್ಯಾಮಿಲಿ ಜೊತೆ ನಂದಿ ಟೆಂಪಲ್ಗೆ ಹೋಗ್ತಿದ್ದೀನಿ. ಅಂದರೆ ನಂದಿ ದೇವಸ್ಥಾನಕ್ಕೆ. ನಂದಿ ಬೆಟ್ಟಕ್ಕಂತೂ ಹೋಗೇ ಇಲ್ಲ ಬಿಡಿ. ನಮ್ಮ ಕಾಲೇಜಲ್ಲಿ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಿದ್ರು. ಬಟ್ ನನಗೆ ಹೋಗೋಕ್ಕೆ ಭಯ ಅಲ್ಲೆಲ್ಲ. ಅದು ಯಾರು ಅಷ್ಟು ದೂರ ಟ್ರೆಕ್ಕಿಂಗ್ ಮಾಡ್ತಾರೆ ಅಂತ ಅದೊಂದು ಭಯಕ್ಕೆ ನಾನು ಹೋಗ್ತೀರ. ಇದೇ ನೋಡಿ ನಂದಿ ಟೆಂಪಲ್. ಸುಮಾರು ಜನ ಬಂದಿರ್ತೀರ, ನಾನು ಬಂದಿಲ್ಲ. ಫಸ್ಟ್ ಟೈಮ್ ಬಂದಿರೋದಕ್ಕೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಅಲ್ಲಿ ಪಿಕ್ನಿಕ್ ಥರ ಆಗಿರ್ಬೋದು, ಅಲ್ಲಿ ಲಂಚ್ ಮಾಡ್ತಿರೋದಾಗಿರ್ಬೋದು ಎಲ್ಲ ನೋಡಿ. ಮತ್ತು ಇಲ್ಲಿ ಕಲ್ಯಾಣಿ ತುಂಬ ಚೆನ್ನಾಗಿದೆ. ಆ ಕಲ್ಯಾಣಿನೂ ಸಹ ನೋಡಿ. ಇಲ್ಲಿ ಕಲ್ಯಾಣಿಯಲ್ಲಿ ಒಂದೇ ಆಮೆ ಇದ್ದಿದ್ದು. ನಾನು ಹೋಗಿದ ತಕ್ಷಣ 2 ಆಮೆ ಬಂದುಬಿಟ್ಟು, ಅಲ್ಲೊಂದು ಎಲ್ಲೋ ಸೈಡಲ್ಲಿ ಇತ್ತೇನೋ ಬಂದುಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಕಲ್ಯಾಣಿ ಕ್ಲೋಸ್ ಆಗಿದೆ, ಯಾಕೆಂದರೆ ಅದು ತುಂಬ ನೀರು ಮೇಲೆ ಇರೋದ್ರಿಂದ ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ. ಅದಾದಮೇಲೆ ನಾವು ಕಣಿವೆ ಬಸವಣ್ಣ ಅಂತಾರೆ ನಂದಿ ಇದರಲ್ಲಿ, ಕಣಿವೆ ಬಸವಣ್ಣ ಅಂತಿದೆ. ಸೊ ಅಲ್ಲಿಗೆ ನಮ್ಮ ಅಂಕಲ್ ಕರ್ಕೊಂಡು ಹೋಗ್ತಿದ್ರು. ನಾನು ಮುಂದೆ ಕೂತಿರೋದ್ರಿಂದ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಿದ್ದೆ, ನನಗೆ ಏನೇನು ಬೇಕಲ್ಲ. ಕಣಿವೆ ಬಸವಣ್ಣನ ಒಂದು ಹಿಸ್ಟ್ರಿನೇ ಇದೆ. ಅದೇನು ಕಲ್ಲಿನ ಕೋಳಿ ಕೂಗಿದ್ರೆ ಬಸವಣ್ಣ ಕೇಕೆ ಹಾಕುತ್ತಂತೆ. ಆವಾಗ ನಮ್ಮ ಇಡೀ ಪ್ರಪಂಚನೇ ಅಂತ್ಯ ಆಗುತ್ತೆ ಅಂತ ನಾನು ಸುಮಾರು ಕೇಳಿಸ್ಕೊಂಡಿದ್ದೀನಿ ಈ ಮಾತನ್ನು. ನಾನು ಕೈವಾರ ತಾತ ಆಗಿರ್ಬೋದು ಅಥವಾ ಈರಬ್ರಹ್ಮಯ್ಯಗಾರ ಆಗಿರ್ಬೋದು, ಅವ್ರದ್ದೆಲ್ಲ ಸ್ವಲ್ಪ ನಾನು ಹಿಸ್ಟ್ರಿ ನನಗೆ ಸ್ವಲ್ಪ ಗೊತ್ತು. ನಾನು ತೆಲುಗುನಲ್ಲಿ ನಾನು ಅದೆಲ್ಲ ನೋಡಿ ಇದೆ. ನೀವು ಕಣಿವೆ ಬಸವಣ್ಣ, ಇದೇ ಬಸವಣ್ಣ. ಇದು ತುಂಬ ದೊಡ್ಡದಾಗಿ ಬೆಳೀತಾನೆ ಹೋಗುತ್ತೆ. ನೋಡಿ ಇದೆಲ್ಲ ಬೆಳೆದಿರೋದು. ನಾನು ಫಸ್ಟ್ ಟೈಮ್ ನೋಡಿರೋದಕ್ಕೆ ನಂಗೆ ಭಯ ಆಗೋಗ್ಬಿಡ್ತು. ಆಮೇಲೆ ನಮ್ಮಮ್ಮ ಏನಾಗಲ್ಲ ಬಾ ಅಂತ ಕರ್ಕೊಂಡೋದ್ರು. ತುಂಬ ಚೆನ್ನಾಗಿದೆ ಗೈಸ್. ನನಗೆ ತುಂಬ ಇಷ್ಟವಾದಂಥ ದೇವಸ್ಥಾನ ಆಗಿಬಿಟ್ಟಿದೆ.